ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದ ಬಳಿ ಇಥೆನಾಲ್ ಕಂಪನಿಯೊಂದು ತನ್ನ ಘಟಕವನ್ನು ಆರಂಭಿಸುತ್ತಿದ್ದು, ಕಾರ್ಖಾನೆ ಸ್ಥಾಪಿಸುವುದರಿಂದ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮತ್ತು ಅಭಿವೃದ್ಧಿಗೆ ಪೂರಕವಾಗಿದೆ. ಜಿಲ್ಲಾಧಿಕಾರಿಗಳು ಘಟಕ ಸ್ಥಾಪನೆಯ ಪರ ಕ್ರಮಕ್ಕೆ ಮುಂದಾಗಬೇಕೆಂದು ಲಕ್ಷ್ಮೇಶ್ವರ ತಾಲೂಕಿನ ವಿವಿಧ ಸಂಘಟನೆಗಳು ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದವು. ಮನವಿ ಸಲ್ಲಿಸಿ ಮಾತನಾಡಿದ ಲಕ್ಷ್ಮೇಶ್ವರ ತಾಲೂಕು ಡಿಎಸ್ಎಸ್ ಸಂಚಾಲಕ ಸುರೇಶ್ ನಂದಣ್ಣನವರ್, ನಮ್ಮ ತಾಲೂಕಿನಲ್ಲಿ ಸುಮಾರು 700 ಜನ ನಿರುದ್ಯೋಗಿಗಳು ಇದ್ದಾರೆ. ಸ್ಥಳೀಯವಾಗಿ ಕೆಲಸ ಸಿಗದ ಕಾರಣ ಇವರೆಲ್ಲರೂ ಬೇರೆ ಬೇರೆ ಊರುಗಳಿಗೆ ಕೆಲಸ ಅರಸಿ ಹೋಗುತ್ತಾರೆ. ಬಡ ಕೂಲಿ ಕಾರ್ಮಿಕರು ಗೋವಾ, ಮಂಗಳೂರು, ಬೆಂಗಳೂರು ಸೇರಿದಂತೆ ಕೆಲವೆಡೆ ಕೆಲಸ ಅರಸಿ ಗುಳೆ ಹೋಗುತ್ತಾರೆ. ನಮ್ಮ ತಾಲೂಕಿನಲ್ಲಿಯೇ ಒಂದು ಕಾರ್ಖಾನೆಯಾದರೆ ಇವರುಗಳ ಗುಳೆ ತಪ್ಪಿಸಬಹುದು ಎಂದರು. ಆ ಫ್ಯಾಕ್ಟ್ರಿ ಆಗೋದ್ರಿಂದ ಬಡ ಕುಟುಂಬಗಳಿಗೆ ಅನುಕೂಲ ಆಕೈತಿ. ಎಷ್ಟೋ ಜನ ದುಡಿಯೋಕೆ ಶಕ್ತಿ ಬಂದಂಗೆ ಆಕೈತಿ. ಈಗ ಅಲ್ಲಿ ಗೋವಾಕ್ಕೆ ಇಲ್ಲೇ ದುಡಿಯೋದು ಬದಲಿನ ಇಲ್ಲೇ ಫ್ಯಾಕ್ಟ್ರಿ ಆದ್ರೆ ಒಂದು 100 ಕುಟುಂಬ ದುಡಿತೀವಲ್ಲ, ಆ 100 ಕುಟುಂಬಕ್ಕೆ ಒಳ್ಳೇದಾಕತ್ತಲ್ಲ. ಸ್ಥಳೀಯರಿಗೆ ಅನುಕೂಲ ಆಗಲಿ ಅಂತಲೇ ಮಾಡಕತ್ತೀವಿ, ಅನುಕೂಲ ಆಗೇ ಆಕೈತಿ. ಆಮೇಲೆ ಮತ್ತೆ ಈಗ ಎಲ್ಲೋ ಗೋವಿಂಜಾಳು ಬೆಳೆದಿರ್ತೈತೆ ರೈತ, ಪಾಪ ಎಲ್ಲೇ ಹೋಗಿ ಕೊಡ್ಬೇಕು. ಅವಾಗ ಇಲ್ಲೇ ಫ್ಯಾಕ್ಟ್ರಿ ಆದ್ರೆ ಇಲ್ಲೇ ಬಂದು ಕೊಡ್ತಾನೆ. ಮುಂದುವರೆದು ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕುಗಳ ವ್ಯಾಪ್ತಿಯಲ್ಲಿ ಯಾವುದೇ ಫ್ಯಾಕ್ಟರಿಗಳಿಲ್ಲ. ನಮ್ಮ ತಾಲೂಕಿನಲ್ಲಿ ಇಥೆನಾಲ್ ಘಟಕ ಸ್ಥಾಪನೆಯಾಗುವುದರಿಂದ ಸುತ್ತಮುತ್ತ ಗೋವಿನಜೋಳ ಮತ್ತು ಕಬ್ಬು ಬೆಳೆಯುವ ರೈತರಿಗೆ ಅನುಕೂಲವಾಗಲಿದೆ. ಇಥೆನಾಲ್ ಘಟಕ ಸ್ಥಾಪನೆಯ ವಿಷಯ ಸ್ಥಳೀಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಘಟಕದ ಸ್ಥಾಪನೆಯ ನಂತರ ಸ್ಥಳೀಯರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸಂಘಟನೆಗಳು ವಹಿಸಿಕೊಳ್ಳುತ್ತವೆ ಎಂದು ಹೇಳಿದರು. ಮತ್ತು ರೈತರಿಗೆ ಅನುಕೂಲ ಆಕೈತಿ, ಬೆಲೆ ಚೆನ್ನಾಗಿ ಸಿಗ್ತೈತಿ. ಮತ್ತು ಎರಡು ಅನುಕೂಲ ಐತಲ್ಲ. ಈ ಕಡೆ ಬಡ ಕುಟುಂಬಗಳಿಗೆ ಇದನ್ನ ನೌಕರಿ ಸಿಕ್ಕಂಗೆ ಆಕೈತಿ, ಆ ಕಡೆ ರೈತರಿಗೆ ಮಾಲ್ ತೊಗೊಂಡು ಅವ್ರಿಗೆ ಅನುಕೂಲ ಮಾಡಿದಂಗೆ ಆಕೈತಿ. ಈಗ ನಾವೆಲ್ಲ ಹೋಗ್ಬೇಕಲ್ಲ, ನಮ್ಮ ಜಿಲ್ಲಾದಾಗ ಬಿಟ್ಟು ಎಲ್ಲೇ ಹೋಗ್ಬೇಕಲ್ಲ ಫ್ಯಾಕ್ಟ್ರಿಗೆ. ರೈತರು ಕೂಡ ಎಷ್ಟು ಬೆಳೀತಾರೆ ಅಷ್ಟು ಖರೀದಿ ಮಾಡ್ತಾರೆ. ಒಟ್ಟಿನಲ್ಲಿ ಅನುಕೂಲ ಇದೆ. ಹೌದು, ಅನುಕೂಲ ಇದೆ ಸರ್. ಅಂದರೆ ಮುಂದಿನ ದಿನಮಾನಗಳಲ್ಲಿ ಇವರು ಬಿಹಾರಿ ಅವ್ರನ್ನ ಮತ್ತು ಆಂಧ್ರದವ್ರನ್ನ ತಮ್ಮ ಕೆಲಸಕ್ಕೆ ಇಟ್ಕೊಂಡ್ರೆ ಏನು ಮಾಡ್ತೀವಿ? ಅದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ಅದಕ್ಕೆಲ್ಲ ವಿರೋಧ ಮಾಡ್ತೀವಿ ನಾವು. ನಿಮ್ಮದು ಉದ್ದೇಶ ಸ್ಥಳೀಯರಿಗೆ ಅವಕಾಶ ಹೌದು. ರೈತರಿಗೆ ಅನುಕೂಲ. ನಮ್ಮಲ್ಲಿ ಫ್ಯಾಕ್ಟ್ರಿ ಆಗಕತ್ತೈತಿ. ಬೇರೆ ಫ್ಯಾಕ್ಟ್ರಿ ಆದ್ರೆ ಅವ್ರು ಅಲ್ಲಿ ತೊಗೊಡ್ಲಿಲ್ಲ, ಅವ್ರನ್ನ ಬೇಡ ಅನ್ನಂಗಿಲ್ಲ ನಾವು. ನಮ್ಮಲ್ಲಿ ಫ್ಯಾಕ್ಟ್ರಿ ಇರೋದ್ರಿಂದ ನಮ್ಮಲ್ಲಿ ಇದ್ದನ್ನ ತಗೋರಿ. ಈ ವೇಳೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ್ ಹಿರೇಮನಿ, ನೀಲಪ್ಪ ಸರಸೂರಿ, ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಹಟ್ಟಿ, ಮೌಲಾಲಿ ಮುಲ್ಲಾ, ನಾಗರಾಜ್ ಚಿಂಚುಲಿ, ಮಲ್ಲೇಶಪ್ಪ ವಡ್ಡರ್, ಭರಮಣ್ಣ ಸರಸೂರಿ, ಮಂಜುನಾಥ್ ಮುಳುಗುಂದ್, ಜಗದೀಶ್ ಹುಲಿಗೆಮ್ಮನವರ್, ಗಣೇಶ್ ಆದಿಮನಿ, ಯಂಕಪ್ಪ ಬಸಾಪುರ್ ಸೇರಿದಂತೆ ಹಿರೇಮಲ್ಲಾಪುರ ಗ್ರಾಮದ ಸುತ್ತಮುತ್ತಲಿನ ಸಾರ್ವಜನಿಕರು, ರೈತರು ಉಪಸ್ಥಿತರಿದ್ದರು. ಅವರೇನಾದ್ರು ಪ್ರಾಮುಖ್ಯತೆ ಕೊಟ್ಟು ಆ ಫ್ಯಾಕ್ಟ್ರಿಗೆ ನೋಟಿಸ್ ಕೊಡೋದಲ್ಲಿ ಬಂದ್ ಮಾಡಿಸೋದಲ್ಲಿ ಮಾಡಿದ್ರೆ ನಾವು ಕೂಡ ಅವ್ರು ಒಂದು ಸಂಘಟನೆದವರು ಈ ರೀತಿ ಕೊಟ್ರೆ ನಾವು ವಿವಿಧ 10 ಸಂಘಟನೆದವರು ಕೂಡಿ ನಾವು ಲಕ್ಷ್ಮೇಶ್ವರಲಿದ್ದಾನ ಗದಗ ನಗರ ಮಟ್ಟನೂ ಮಾನ್ಯ ಜಿಲ್ಲಾಧಿಕಾರಿ ಆಫೀಸ್ ಮಟ್ಟನೂ ಪಾದಯಾತ್ರೆ ಮೂಲಕ ಬಂದು ಇಲ್ಲೇ ಆಮರಣಂಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ನಾವು ಹಿಂಜರಿಯೋದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಸರ್ವೆ ನಂಬರ್ 17ರಾಗ ಕೆರೆ ಐತಲ್ಲಿ ಆದರೂ ಕೂಡ ನೈಸರ್ಗಿಕ ಮೂಲಗಳನ್ನು ಅವ್ರು ನಾಶಪಡಿಸಿ ಆ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಅಂತ ಆರೋಪ. ನೋಡಿ ಸರ, ಇದು ಸರ್ವೆ ನಮ್ಮ ಕೆರೆ ಇರತಕ್ಕಂಥ ಸತ್ಯಕ್ಕೆ ದೂರ. ನಾವು ಎಲ್ಲ ರೀತಿ ರೆಕಾರ್ಡ್ಸ್ ತೆಗೆಸಿದ್ದೀವಿ. ಅಲ್ಲಿ ಕುಲಕರ್ಣಿಯವ್ರ ಜಮೀನು ಇದೆ. ಅವರು ಕೇವಲ ಒಂದು ದೊಡ್ಡ ವಂಡಿ ಮಾಡಿ ನೀರು ನಿಲ್ಲಕ್ಕೆ ಅಪ್ಸಾತ್ನೆ ಮಾಡಿದ್ದವರು. ಯಾವುದೇ ರೀತಿ ಕಂದಾಯ ಇಲಾಖೆ ಒಳಗೆ ನೀವು ತೆಗಿಸಿ ನೋಡ್ರಿ, ಆಮೇಲೆ ಮ್ಯಾಪ್ ತೆಗಿಸಿ ನೋಡ್ರಿ, ಯಾವುದೇ ರೀತಿ ಕೆರೆ ಇರೋದಿಲ್ಲ. ಒಂದು 10 ಹೆಜ್ಜೆ ಹೋದ್ರೆ ದೊಡ್ಡ ಹಳ್ಳನೇ ಇದೆ ಅಲ್ಲಿ. ಈ ಕೆರೆ ಅವಶ್ಯಕತೆ ಆ ಗ್ರಾಮಕ್ಕೆ ಇರೋದೇ ಇಲ್ಲ ಅಂತ ನಾವು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀವಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.